ಹಾಯ್, ಎಲ್ಲರಿಗೂ ನಮಸ್ಕಾರ. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವರಾತ್ರಿ ಹಬ್ಬ ಅಂದರೆ ಎಲ್ಲ ನಾಳೆ ಮಾಡ್ತಾರೆ. ನಮ್ಮ ಮನೆ ದೇವ್ರ ಪೂಜೆ ಬಂದು ಇವತ್ತೇ ಇರುತ್ತೆ. ಶಿವರಾತ್ರಿಲಾಗ್ಬೋದು, ಗೌರಿಲಾಗ್ಬೋದು, ನಮ್ಮ ಮನೆ ದೇವ್ರ ಪೂಜೆನೇ ನಮಗೆ ಮೇನ್ ಮುಖ್ಯ. ಗೌರಿ ಹಬ್ಬ ಅಂದರೆ ಗೌರಿ ಹಬ್ಬ ಅಲ್ಲ, ಗೌರಿ ಹಬ್ಬ 3 ದಿನ ಮುಂಚಿತವಾಗಿ ನಮ್ಮ ಮನೆ ದೇವ್ರ ಹಬ್ಬ ಬೀಳುತ್ತೆ. ಆವಾಗ ನಾವು ಗೌರಿ ಹಬ್ಬ ಅಂತಲೇ ಹೇಳೋದು ಅದಕ್ಕೆ. ಮತ್ತು ಶಿವರಾತ್ರಿ ಹಬ್ಬ ಅಂದರೆ ಶಿವರಾತ್ರಿ ಹಬ್ಬ ನಾಳೆ ಅಂದರೆ ಇವತ್ತೇ ನಮ್ಮ ಮನೆ ದೇವ್ರ ಹಬ್ಬ ಇರುತ್ತೆ. ನಮ್ಮ ಮನೆ ದೇವರಿಗೆ ಕಡ್ಡಾಯವಾಗಿ ನಾವು ಏನೇನು ಮಾಡ್ಕೊಂಡು ಬರಬೇಕು ಅಂದರೆ ಬಿಳಿ ಸೀರೆನೇ ಉಟ್ಕೊಂಡು ಮನೆ ಸೊಸೆಯರು ಒಂದಿಷ್ಟು ಪೂಜೆ ಪುನಸ್ಕಾರಗಳಿರುತ್ತೆ. ಅದನ್ನು ಅದೇ ರೀತಿ ಮಾಡಬೇಕು. ಅದರಲ್ಲೂ ಹಣೆಗೆ ವಿಭೂತಿನೇ ಇಡಬೇಕು. ಅವತ್ತಿನ ದಿನಗಳಲ್ಲೆಲ್ಲ ಎಲ್ಲರೂ ಪೂಜೆ ಮಾಡಿಕೊಂಡು ಹಣೆಗೆ ವಿಭೂತಿ ಇಟ್ಕೊಂಡು ಇರ್ತಾಯಿದ್ರು. ಇವತ್ತಿನ ಕಾಲದಲ್ಲಿ ಯಾವ ಹೆಣ್ಮಕ್ಳು ಕೂಡ ನಮ್ಮ ಇದರಲ್ಲಿ ಇಡೋದೇ ಇಲ್ಲ. ವಿಭೂತಿ ಅಂತಂದರೆ ಇಡೋದೇ ಇಲ್ಲ. ಈಗ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ಬೋದು, ನಾವು ಒಂದು ದೇವರು ಸಂಪ್ರದಾಯ ಇದೆಲ್ಲ ಮಾಡ್ಬೇಕಾದ್ರೆ ವಿಭೂತಿ ಇಕ್ಕದೇ ಯಾವುದೂ ಮಾಡೋದಿಲ್ಲ. ಶಿವರಾತ್ರಿ ಗೌರಿಲಂತೂ ಖಂಡಿತ ನಾನಂತೂ ಇಡ್ತೀನಿ ಅಷ್ಟೇ. ಇನ್ನು ಬೇರೆ ಟೈಮ್ಗಳಲ್ಲಿ ಇಡೋದಿಲ್ಲ. ಅದು ಯಾಕೆಂದರೆ ಅಭ್ಯಾಸ ಇಲ್ಲಲ್ವ, ಹಾಗಾಗಿ ಇಡೋದಿಲ್ಲ. ಹಬ್ಬಗಳಲ್ಲಿ ಮಾತ್ರ ವಿಭೂತಿನ ಇಡೋವಂಥದ್ದು. ಮತ್ತು ಇವತ್ತು ಉಪವಾಸ ಇದ್ದು ನಮ್ಮ ಮನೆ ದೇವರಿಗೆ ಉಪವಾಸ ಇದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಆಗ್ಬೋದು ಪ್ರತಿಯೊಂದು ಕೂಡ ಇರೋದು. ಅಂದರೆ ನಮ್ಮ ಮನೆ ದೇವರು ಇವತ್ತು ಬಲ್ಮುರಿ ಎಡಮುರಿ ಅಂತ ಹೊಳೆ ಇದೆಯಲ್ಲ, ನೀರರಿಯೋದು ಆ ಜಾಗದಲ್ಲಿ ಹೋಗಿ ಎಲ್ಲ ಹೋಮ ನೇಮ ಮಾಡಿ ಅಲ್ಲಿಂದ ದೇವ್ರ ಪೆಟ್ಟಿಗೆ ತೊಗೊಂಡು ಬಂದು ಮೆರವಣಿಗೆನ ಮಾಡ್ಕೊಂಡು ಬಂದು ಇಡೀ ರಾತ್ರಿ ಎಲ್ಲ ಜಾಗರಣೆ ಇರುತ್ತೆ, ಜಾತ್ರೆ ಇರುತ್ತೆ. ಇವತ್ತೇ ನೈಟೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಇವಾಗ ನಾವು ಅಂದರೆ ಬೆಳಗ್ಗೆಯಿಂದ ಉಪವಾಸ ಇದ್ಕೊಂಡು ದೇವರು ಹೋಮಕ್ಕೆ ಹೋಗಿರ್ತಲ್ಲ, ಆ ಕಡೆಯಿಂದ ರಿಟರ್ನ್ ತಿರುಗಬೇಕು. ದೇವರ ಅಲ್ಲಿವರೆಗೂ ಉಪವಾಸ ಇದ್ಕೊಂಡು ನಾವು ಪೂಜೆ ಪುನಸ್ಕಾರಗಳನ್ನ ಮಾಡಿ ನಂತರ ನಾವು ಉಪವಾಸ ಮುರಿಯುವಂಥದ್ದು. ಇವತ್ತಿನ ವ್ಲಾಗ್ ಯಾವ ಥರ ಇರುತ್ತೆ ನೋಡ್ಕೊಂಡು ಬನ್ನಿ. ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ, ಗೊತ್ತಾಗುತ್ತೆ ಯಾವ ಥರ ಇತ್ತು ಇವತ್ತಿನ ವ್ಲಾಗ್ ಅಂತ. ನೋಡ್ಕೊಂಡು ಬನ್ನಿ. ಇವತ್ತು ಬೆಳಗ್ಗೆನೇ ಎದ್ದು ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡಬೇಕು, ನೀರಾಗಿ ತೊಳಿಬೇಕು. ಶೈಲು ಕೂಡ ನೆನ್ನೆ ತೊಳೆದಿದೆ ಅಂದು. ಅಂದರೆ ಶೈಲು ತೊಳೆದ್ರೆ ಇಲ್ಲೆಲ್ಲ ಕ್ಲೀನಾಗಿ ತೊಳ್ಕೊಳ್ಳಲ್ಲ, ಮೇಲೆಲ್ಲ ಇದೆಲ್ಲ ನೀರಾಗಿ ತೊಳೆದಿರ್ತದೆ ಅಷ್ಟೇ. ಮತ್ತು ತುಳಸಿ ಗಿಡದ ಹತ್ರ ಎಲ್ಲ ಪಾಟ್ ಒಳಗಡೆ ಹೂವು ಅದು ಇದೆಲ್ಲ ಐತೆ, ಎಲ್ಲ ಕ್ಲೀನ್ ಮಾಡಿಕೊಂಡೆ. ಶೂ ಎಲ್ಲ ಒಂದು ಸೈಡ್ ಜೋಡಿಸ್ಬಿಟ್ಟು ಇವಾಗ ನೀಟಾಗಿ ಒಂದು ಸೈಡಿಂದ ತೊಳ್ಕೊಂಡು ಬರೋಣ ಅಂದ್ಬಿಟ್ಟು ಬೇಗ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ಹೇಗಿದೆ ಇವತ್ತಿನ ವ್ಲಾಗ್ ನೋಡಿ ಗೊತ್ತಾಗುತ್ತೆ. ಎಲ್ಲರ ಮನೆಯಲ್ಲೂ ಶಿವರಾತ್ರಿ ಹಬ್ಬ ಅಂದರೆ ನಾಳೆ. ನಾನು ಇವತ್ತೇ ಮಾಡ್ತಿರೋದು, ಯಾಕೆಂದರೆ ಇದು ನಮ್ಮ ಮನೆ ದೇವ್ರ ಹಬ್ಬ ಶಿವರಾತ್ರಿ ಅಂತಂದರೆ. ನಮ್ಮ ಮನೆ ದೇವ್ರಿಗೆ ಪೂಜೆ ಎಲ್ಲ ಇರೋದ್ರಿಂದ ನಮ್ಮ ಮನೆ ಪೂಜೆ ಹೆಂಗಿರುತ್ತೆ ಅಂತ ನೋಡಿ. ಮೊದಲಿಗೆ ನಾನು ತುಳಸಿ ಗಿಡದ ಹತ್ರ ಎಲ್ಲ ಕ್ಲೀನ್ ಮಾಡಿ ನೀರು ಹಾಕ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಹಾಕಿದಷ್ಟು ತುಳಸಿ ಗಿಡ ಚೆನ್ನಾಗಿ ಬರ್ತಾಯಿದೆ ನೋಡಿ. ಹಾಗೆ ಇವಕ್ಕೂ ಸ್ವಲ್ಪ ನೀರು ಹಾಕ್ಬಿಡೋಣ. ಬುಜ್ಜಿನೇ ಹಾಕ್ತಾನೆ ಡೈಲಿ. ಇದು ಬಿಸಿಲಲ್ಲಿಟ್ಟಿರೋದು ಚೆನ್ನಾಗಿ ಬಂದಿದೆ. ಇದು ನೋಡಿ, ಇದಕ್ಕೆ ಯಾಕೋ ಸ್ವಲ್ಪ ಚೆನ್ನಾಗೇ ಬಂದಿಲ್ಲ, ಏನು ಅಂತ ಗೊತ್ತಿಲ್ಲ. ಸೊ ನೋಡಿ, ನಮ್ಮ ಮಮ್ಮಿ ಫುಲ್ಲು ಏನು ಶಿವರಾತ್ರಿ ಹಬ್ಬಕ್ಕೆ ಕಂಪ್ಲೀಟ್ ಮನೆ ಕ್ಲೀನು. ಅಂದರೆ ನಮಗೆ ಶಿವರಾತ್ರಿ ಹಬ್ಬ ಇವತ್ತು ಗ್ರ್ಯಾಂಡ್ ಅಲ್ವಾ ಮಮ್ಮಿ? ಮನೆ ದೇವ್ರ ಹಬ್ಬ ಆಗಿರೋದ್ರಿಂದ ಮೇಯ್ನ್ ಶಿವರಾತ್ರಿ ಹಬ್ಬದ ದಿನ ಹಬ್ಬಕ್ಕಿಂತ ಇವತ್ತು ಉಪವಾಸ ಎಲ್ಲ ಇದ್ದು ಮಮ್ಮಿ ಶಿವರಾತ್ರಿ ಹಬ್ಬನ ಮಾಡೋದು, ಪೂಜೆ ಎಲ್ಲ ಮಾಡಿ. ಈ ಸಲ ಎಲ್ಲ ನಾನು ಮಮ್ಮಿ ಜೊತೆ ಉಪವಾಸ ಇರ್ತಾ ಇದ್ದೆ, ಆದರೆ ಈ ಸಲ ಇಲ್ಲ. ಸೊ ಇನ್ನೇನು ನೋಡಿ, ನಮ್ಮ ಮಮ್ಮಿ ಕಂಪ್ಲೀಟ್ ಮನೆ ಕೆಲಸ ಎಲ್ಲ ಮುಗಿಸಾಯಿತು. ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಏನು ಕೆಲಸ? ಉಪವಾಸ ಇರ್ತಾರಲ್ವ, ಪೂಜೆ ಎಲ್ಲ ಆದಮೇಲೆ ಅವ್ರು ಊಟ ಮಾಡೋದು. ಸೊ ಹಂಗಾಗಿ ಸ್ವೀಟ್ ಪೊಂಗಲ್ನ ಮಾಡಿ ದೇವ್ರಿಗೆ ನೈವೇದ್ಯ ಇಟ್ಟು
ಪೂಜೆ ಮಾಡಿ ಆಮೇಲೆ ಮಮ್ಮಿ ಉಪವಾಸ ಕಟ್ ಮಾಡೋದಲ್ವ ಮಮ್ಮಿ? ಎಸ್. ಸೊ ಮಮ್ಮಿ ಅಷ್ಟೊಂದು ಮೆಡಿಕೇಶನ್ ಅದು ಇದು ಎಲ್ಲ ತಗೊಂಡ್ರು ನೀರು ಕುಡಿದೇ ಮಾಡ್ತಾ ಇದ್ದಾರೆ. ಫುಲ್ ಕೆಲಸ ಅವ್ರಿಗೆ, ಬ್ಯುಸಿ ಕೆಲಸ. ಆಚೆ ಎಲ್ಲ ತೊಳೆದಾಯ್ತಾ ಮಮ್ಮಿ? ಎಲ್ಲ ತೊಳೆದಿದ್ದೀನಿ. ಸೊ ನೋಡಿ ನಮ್ಮ ಮನೆ ಫುಲ್ ಪೀಸ್ಫುಲ್ ಆಗಿದೆ. ತೊಳೆದಿದ್ದಾರೆ. ಇನ್ನು ನಾನಿವಾಗ ಬೇಗ ಬೇಗ ಪೊಂಗಲ್ಗೆಲ್ಲ ರೆಡಿ ಮಾಡಿಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡಿಬಿಡ್ತೀನಿ. ಅಷ್ಟರಲ್ಲಿ ನೀವು ಸ್ನಾನ ಮಾಡ್ಕೊಬನ್ನಿ. ಆ್ಯಂಡ್ ಎಸ್ ಬನ್ನಿ. ಎಸ್, ಇವಾಗೆಲ್ಲ ರೆಡಿ ಆಯ್ತಲ್ಲ. ಇವಾಗ ನಾನು ಕೂಡ ಸ್ನಾನಕ್ಕೆ ಹೋಗ್ತೀನಿ. ಶೈಲು ಎಲ್ಲ ಅವಳು ಕೆಲಸ ಮಾಡ್ತಾಳೆ, ಅವಳು ಮುಗಿಸ್ಲಿ. ಏನವ ಅರ್ಶಿನ ಕುಂಕುಮ ಇಟ್ಬಿಟ್ಟು ಅಲ್ಲಿಗೊಂದು ಗಂಡ್ಲ ಕಡೆ ಹಚ್ಬಿಟ್ಟು ಏನೇನು ಸ್ನಾನ ಆಗಿ ರೆಡಿ ಆಗಿದೆಯಲ್ಲ. ನೀನಂತೂ ಇಲ್ಲಿ ಈ ಕಡೆಯಿಂದ ಬೆಳಕು ಅಂದರೆ ಹೆಂಗೆ ಬೆಳಕು ಹೊಡಿತು ಅಡುಗೆ ಮನೇಲಿ ಕ್ಲಾರಿಟಿನೇ ಬರಲ್ವನ ಅನ್ನಂಗಿರುತ್ತೆ. ಲೈಟ್ ಹಾಕು. ಓ ಏನವ ಇವತ್ತು ಜಡೆ ಎಣ್ದ್ಬಿಟ್ಟಿದೀಯಾ? ಚೆನ್ನಾಗಿ ಕಾಣ್ತಿದ್ಯಾ? ಅಪರೂಪಕ್ಕೆ ನನ್ನ ಮಗಳು ಜಡೆ ಎಣ್ಕೊಂಡಿದ್ದಾಳೆ. ಇದು ಫ್ರೀ ಇದೆಯಲ್ಲ ಡ್ರೆಸ್ ಇದನ್ನು? ಹಾಕೋದು. ನೀನು ಮನೇಲಿದ್ರೆ ಬರೀ ಮೇಲ್ಗಡೆ ಟಾಪ್ ಹಾಕೋ ಸಾಕು. ಪ್ಯಾಂಟಲ್ಲೇನು ಹಾಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ. ಸದ್ಯ ಇದೊಂದು ಇದೆ ಶೈಲಿಗೆ. ಆಲ್ರೆಡಿ ಬಟ್ಟೆಗಳೆಲ್ಲ ಆಗೋದಿಲ್ಲ. ಅದರಲ್ಲೂ ಸ್ವಲ್ಪ ಈ ಥರ ಫ್ರೀ ಇರಬೇಕು, ತೆಳ್ಳಗಿರೋ ಬಟ್ಟೆ ಬೇಕು ಅಂತ. ಫಿಟ್ ಆಗುತ್ತಲ್ಲ, ಕಂಫರ್ಟೇಬಲ್ ಅಂತ ಫೀಲ್ ಆಗಲ್ಲ. ಓಕೆ. ಸೊ ಇವಾಗ ನಾನು ಗ್ಯಾಸ್ ಸ್ಟವ್ಗೆ ಪೂಜೆ ಮಾಡಬೇಕಲ್ವಾ? ಹೌದು. ಮೊದಲು ಮೇಯ್ನು ಇವಾಗ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಇಲ್ಲೆಲ್ಲ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಶುರು ಮಾಡಿ. ಸ್ನಾನ ಮಾಡಿ ನೀಟಾಗಿ ಅಲ್ಲ ಎಣ್ಣೆ ಎಲ್ಲ ಹಾಕ್ಬಿಟ್ಟಿದ್ದಿಲ್ವ? ಸ್ವಲ್ಪ ಹಾಕವ, ಜಾಸ್ತಿ ಬೇಡ, ಸಾಕು. ಅದೇ ಬೇಜಾನು. ಇರು ಕರಗುತ್ತೆ ನಿಧಾನ. ನೀರು ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ. ಸ್ವಲ್ಪ ಹಂಗೆ ಮಾಡಿಬಿಡು. ಇಲ್ಲಿ ಮಧ್ಯ ಇದೆಯಲ್ಲ ಸೆಂಟ್ರು, ಅಲ್ಲಿಗೆ 3 ಸರಿ ಈ ಥರ ಹಿಂಗೆ ನೀಟಾಗಿ ಚಿಕ್ಕದಾಗೇ. ಇದು ನಮ್ಮ ಮನೆ ದೇವ್ರು ಬಂದು ಒಲೆಯಮ್ಮ ಇರೋದ್ರಿಂದ ಮೊದಲನೇ ಪೂಜೆ ನಮ್ಮದು ಒಲೆಗೆ ಆಗಬೇಕು. ಅದು ಹಬ್ಬಗಳಲ್ಲಂತೂ ಶಿವರಾತ್ರಿ ಗೌರಿಯಲ್ಲಿ ಹಚ್ಚಮ್ಮ ಮಿಲ್ಲಿಲ್ಲಿ ಮಧ್ಯೆ ಹಚ್ಚು. ಶಿವರಾತ್ರಿ ಗೌರಿ ಹಬ್ಬದಲ್ಲಿ ಮೊದಲನೇ ಪೂಜೆ ನಮ್ಮದು ಒಲೆಗೇನೆ. ಅಂದರೆ ಸೋಮವಾರ ಶುಕ್ರವಾರ. ನಿಜ ಅವಾಗೆಲ್ಲ ಹಿಂದಿನ ಸಂಪ್ರದಾಯ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ, ಅತ್ತೆ ನಾವೆಲ್ಲ ನನ್ನ ಮದುವೆಯಾಗಿ ಹೋದಾಗೆಲ್ಲ ಯಾವಾಗಲೂ ಇಲ್ಲ ಅಲ್ಲಿ 4 ಮೂಲೆಯಲ್ಲಿ ಸ್ವಲ್ಪ ಅಷ್ಟು ಹಂಗೆ. ಸೋಮವಾರ ಶುಕ್ರವಾರ ಎಲ್ಲ ಮನೇಲೆಲ್ಲ ಆದಮೇಲೆ ಪೂಜೆ ಮಾಡಿ ಒಲೆಗೆ ಪೂಜೆನೇ ಮಾಡಬೇಕು ಮೊದಲು. ಆಮೇಲೆ ಬಂದು ದೇವ್ರಿಗೆಲ್ಲ ಪೂಜೆ ಮಾಡ್ತಿದ್ದದು. ಅವಾಗೆಲ್ಲ ದೇವ್ರ ಮನೆ ಇರ್ತಿರ್ಲಿಲ್ಲ ಬಿಡಿ. ಒಲೆ ಪೂಜೆ ಆದ ನಂತರನೇ ಸೋಮವಾರ ಶುಕ್ರವಾರ ಪೂಜೆ. ಹೌದು. ಅಂದರೆ ನಮಗೆ ಯಾವುದಂದ್ರೆ ಅಡುಗೆ ಮಾಡ್ತೀವಿ ಅದು ಒಲೆ. ಆಗ ಸೌದೆ ಒಲೆ ಆದರೆ, ಇವಾಗ ಗ್ಯಾಸ್ ಇದೆಯಲ್ಲ ಇದೇ ಒಲೆ ನಮಗೆ. ಇದಕ್ಕೇ ಪೂಜೆ ಮಾಡೋದು ಇವಾಗ. ಅರ್ಶಿನ ಕುಂಕುಮ ಇಟ್ಬಿಡು. ತುಂಬ ಚೆನ್ನಾಗಿಕ್ಕಿದೆ ಬಿಡಿ ವಿಭೂತಿನ. ನಂದು ದೊಡ್ಡ ಕೈ ಮಮ್ಮಿ. ಅಯ್ಯೋ ಚಿಕ್ಕದಾಗಿ ಇಟ್ಟಿದ್ದೀನಿ. ಒಂದೊಂದು ಟೈಮ್ ಹಾಕಿದ್ರೆ ದೊಡ್ಡದಾಗಿ. ಹಣೆಗೂ ಹಚ್ಬೇಕು ಗೊತ್ತೇ ಇವತ್ತು. ಈ ಥರ 3 ಪಟ್ಟೆ ಹಣೆಗೂ ಇಟ್ಕೋಬೇಕು. ಹೌದಾ? ಆಮೇಲೆ ಪೂಜೆ ಮಾಡುವಾಗ. ನಮ್ಮ ಒಲೆಯಮ್ಮ ಬಂದು ಹೆಣ್ಮಕ್ಳಿಗೆ ಒಲೆಯದ್ದು ಜಾಸ್ತಿ. ಸೊಸೆದಿರು ಒಲೆ ಬೂದಿ ತುಳಿಯೋಂಗಿಲ್ಲ, ಪಾತ್ರೆ ಬೆಳಗಕ್ಕೆ ತಗೊಳಂಗಿಲ್ಲ. ಇಂದ್ಲ ಕಾಲದಲ್ಲೆಲ್ಲ ಅದೆಲ್ಲೋ ಮಾಡ್ತಿದ್ದು. ಸೇವಂತಿಗೆ ಹೂ ಹಿಂಗಿದೆ ನೋಡಿ. ಹೌದಾ? ಇಷ್ಟಕ್ಕೆ ಎಷ್ಟು ಕೊಟ್ಟಿರ್ಬೋದು? ತುಂಬ ಜಾಸ್ತಿನೇ ಆಗಿರುತ್ತೆ ಬಿಡು. ಹೂನ್ ರೇಟ್ ಜಾಸ್ತಿ ಆಗುತ್ತೆ ಶಿವರಾತ್ರಿಗೆ. 100 ರೂಪಾಯಿ 60 ರೂಪಾಯಿ. ಇದಕ್ಕೆ ಪ್ಯಾಕ್ ಬಂದಿತ್ತು. ಅದೇನೋ ಆಫರಲ್ಲಿ ಕೊಟ್ಟರು. 100 ಗ್ರಾಮ್ ಅಂತ 4 ಪ್ಯಾಕೆಟು. ಮತ್ತೆ ಇದು 36 ರುಪೀಸ್ಗೆ ಇಷ್ಟು ಹೂವು. ಇದು ಅಷ್ಟೇನಾ? ಅಷ್ಟೇ. ನಾನು ಹೆಂಗೆ ಬರುತ್ತೋ ಏನೋ ಅಂತ. ನಿಜ ಇಷ್ಟು ನಾವು ಹೊರಗಡೆ ಹೋಗಿ ತೊಗೊಂಡು ಬರ್ತೀವಿ ಅಂದರೆ 200 ರೂಪಾಯಿಗಿಂತ ಕಡಿಮೆ ಆಗ್ತಿರಲಿಲ್ಲ. ಈ ಶಿವರಾತ್ರಿ ಇರೋದ್ರಿಂದ ನನ್ನ ಮಗಳು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಹೂ ತರಿಸ್ಕೊಬಿಟ್ಟವಳೆ. ಝೆಪ್ಟೋದಲ್ಲಿ ಯಾವಾಗ ಚೆನ್ನಾಗಿ ಕೊಡ್ತಾರೆ. ಹೌದಾ? ಇಲ್ಲಿ ಇಡು. ಆ ಕಡೆ ಈ ಕಡೆ ಇಲ್ಲ ಇಲ್ಲೇ ಇಟ್ಬಿಡು ಹೂವನ. ಓಕೆ. ರೋಸ್ ಒಂದು ಇಟ್ಬಿಡು. ಚೆನ್ನಾಗಿದೆ ರೋಸ್ ಕೂಡ. ಅಲ್ವಾ? ಅವತ್ತೊಂದು ಸರಿ ತರಿಸಿರೋದು ಚೆನ್ನಾಗಿರಲಿಲ್ಲ. ಸುನಿಲಿದ್ದಾಗ ತರಿಸಿದ್ದು. ಮೊದಲಿಗೆ ಇವಾಗ ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮನ ಇಟ್ಬಿಡೋಣ. ಆಲ್ರೆಡಿ ಬೆಳಗ್ಗೆ
ಎಲ್ಲ ಕ್ಲೀನಾಗಿ ತೊಳ್ಕೊಂಡಿದೆ. ಇವಾಗ ಸುಮ್ಮನೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಯಾವ ಮಾಡ್ಕೊಳ್ಳೋಣ ಹಾಕೋದು. ಬಾಗಿಲೆಲ್ಲ ತೊಳೆದಲ್ವ ಆವಾಗಲೇ ಕ್ಲೀನಾಗೆಲ್ಲ ರೆಡಿ ಮಾಡಿರ್ತೀನಿ. ರಂಗೋಲಿ ಎಲ್ಲ ಬಿಟ್ಟಾಯಿತು. ಸಿಂಪಲ್ ರಂಗೋಲಿನೇ, ಜಾಸ್ತಿ ಏನು ಬಿಡೋದಿಲ್ಲ ನಾನು. ಸಿಂಪಲ್ ರಂಗೋಲಿ ಅಷ್ಟೇ ಹೊಸ್ಲಿಗೆಲ್ಲ. ನೋಡಿ ತುಳಸಿಗೆಲ್ಲ ಕೃಷ್ಣ ಕುಂಕುಮ ಇಟ್ಟು ಹೂವು ಇಟ್ಟಿದ್ದೀನಿ. ಸಿಂಪಲಾಗಿ ಒಂದು ರಂಗೋಲಿ ಅಷ್ಟೇ. ನನ್ನ ಮಗಳು ಆಲ್ರೆಡಿ ಎಲ್ಲ ರೆಡಿ ಮಾಡಿ ಪೂಜೆ ತಯಾರಿ ಮಾಡಿ. ಓ ಪೊಂಗಲ್ ಕೂಡ ರೆಡಿ ಆಯ್ತವ. ಹಾಂ, ಬೆಲ್ಲ ಬೇಕು ಅನ್ಸುತ್ತೆ. ಇದೊಂದು ಬೌಲ್ಗೆ ಹಾಕ್ಬಿಟ್ಬಿಡವ ಪ್ರಸಾದಕ್ಕೆ ಈಚೆಗೆ ಅಲ್ಲಿಗೆ. ಸಾಕಲ್ಲ ಬೆಂದಿರೋದು? ಬೆಂದೈತಲ್ವ? ಅಲ್ಲ ಈಗ ಸ್ವಲ್ಪ ಬೌಲ್ಗೆ ಕೊಡು. ಇಟ್ಬಿಡವ. ಒಂದು ಲೋಟ ನೀರು ಚಿಕ್ಕ ಲೋಟದಲ್ಲಿ. ಮತ್ತು ಹೂವು ನಾಳೆನೂ ಕೂಡ ಎಲ್ಲ ಮುಡಿಸ್ಬೇಕು ಅಂದ್ಬಿಟ್ಟು ಎಷ್ಟು ಬೇಕು ಅಷ್ಟೇ ಮುಡಿಸಿದಾಳೆ. ಶೈಲಿ ವೇಸ್ಟ್ ಮಾಡಿಲ್ಲ. ಸಿಂಪಲಾಗೆಲ್ಲ ಬೆಳಗ್ಗೆ ತೊಳೆದು ನೀಟ್ ಮಾಡಿ ಕ್ಲೀನಾಗೆಲ್ಲ ದೀಪನೂ ಹಚ್ಚಿ ರೆಡಿ ಮಾಡಿದ್ದಾಳೆ. ನಾವು ಇಲ್ಲಿ ದೇವ್ರ ಮುಂದೆ ಏನು ಇಡಲಿಲ್ಲ ಆದರೂ ನೀರಾದರೂ ಇಡ್ತೀವಿ ಕೊನೆ ಪಕ್ಷ. ನೋಡಿ ಓಕೆ, ಇವಾಗ ಪೂಜೆ ಎಲ್ಲ ಮುಗೀತು. ಸಾಂಬ್ರಾಣಿ ಹೊಗೆ ಒಳಗಡೆ ತುಂಬ್ಕೊಬಿಡುತ್ತೆ ಅಲ್ಲ. ಇವಾಗ ನೋಡಿ ಎಲ್ಲ ಕ್ಲೀನಾಗಿ ಹೊರಗಡೆ ಕೂಡ ಎಲ್ಲ ಪೂಜೆ ಮುಗೀತು. ಇವಾಗ ನಾವು ಏನಾದರೂ ತಿನ್ನೋಗಿದ್ರೆ, ನೀರು ಕುಡಿಯೋಗಿದ್ರೆ ಕುಡಿಬೋದು, ತಿನ್ಬೋದು. ಇಲ್ಲ ಇನ್ನು ನೈಟು ಇದ್ದು ಸಂಜೆ 9 ಗಂಟೆ, ನೈಟ್ 10 ಗಂಟೆ ಮೇಲೆ ತಿಂತೀವಿ ಅಂದರೂ ತಿನ್ಬೋದು. ನಿಮಗೆ ಗೊತ್ತು, ನಾನು ಮೆಡಿಷನ್ ಎಲ್ಲ ತಗೊಳ್ಳೋದ್ರಿಂದ ಅಷ್ಟುವರೆಗೂ ಇರೋಕ್ಕಾಗಲ್ಲ ಅಂತಂದ್ಬಿಟ್ಟು ಇವಾಗ ಸ್ವಲ್ಪ ಪೂಜೆ ಎಲ್ಲ ಮುಗೀತಲ್ವ, ಮುಗಿಸ್ಕೊಂಡು ಇವಾಗ ನನಗೆ ಬೆಳಗ್ಗೆಯಿಂದ ಸ್ವಲ್ಪ ಭಯ ಆಗ್ಬಿಟ್ಟಿತ್ತು. ಯಾಕೆಂದರೆ ನಿನ್ನೆ ಕೂಡ ನನಗೆ ಲೋ ಬಿ ಪಿ ಆಗಿಬಿಟ್ಟಿತ್ತು, ಸುಸ್ತು, ಜ್ವರ ಎಲ್ಲ ಬಂದಿತ್ತು. ಎಲ್ಲೇ ಅಪ್ಪ ಇವತ್ತು ಬೆಳಗ್ಗೆಯಿಂದ ಏನು ತಿಂದಂತಾನೆ ಎಲ್ಲಾದರೂ ಮತ್ತೆ ಹುಷಾರು ತಪ್ಪಿಟ್ಟು ಈ ಥರ ಸುಸ್ತು ಈ ಥರ ಆಗ್ಬಿಟ್ಟು. ಅದಕ್ಕೆ ಹೇಳೋದು, ದೇವರಿದ್ದಾರೆ, ದೇವ್ರಿಗೆ ನಾವು ಒಂದು ಉಪವಾಸನ ಮಾಡ್ತೀವಿ ಅಂತಂದರೆ ದೇವರ ಆಶೀರ್ವಾದ ಇರುತ್ತೆ, ಆ ಥರ ಏನೂ ಆಗಲ್ಲ ಅಂತ ಇವಾಗ ಗೊತ್ತಾಯಿತು ನನಗೆ. ಆದರೂ ಸ್ವಲ್ಪ ನೋಡಿ ಇಲ್ಲ ಬೆವರ್ತಾ ಇದ್ದೀನಿ, ಸ್ವಲ್ಪ ಸುಸ್ತಾಗಿರೋ ರೀತಿ. ಏನಾಗಲ್ಲ, ಸರಿ ಆಯ್ತು. ಇವಾಗ ಸ್ವಲ್ಪ ತಿಂದರೆ ಸರಿ ಆಗುತ್ತೆ ಅಲ್ವಾ. ಓಕೆ, ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಓಕೆ, ಬಾಯ್.